ಬಲ್ಬ್ ಹಾಕ್ಬೇಕಲ್ಲ ಕಟ್ಟಕದ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನು ನನ್ನ ಹಳೆಯ ಲಾಗ್ ವಿಡಿಯೋದಲ್ಲಿ ಹೇಳ್ದಂಗೆ ಇವತ್ತು ಗೈಸ್, ಇವತ್ತಿನ ಲಾಗ್ ಏನಪ್ಪ ಅಂತ ಹೇಳಿದರೆ, ನಾನು ನನ್ನ ಹಳೆಯ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಏನು ಹೇಳಿದೆ ಇಲ್ಲ ಗೈಸ್, ನೆನಪಾಯಿತು ಏನು ಅಂತ ಹೇಳಿ. ಸೊ ನಾನು ನನ್ನ ಹಳೆ ಲಾಗ್ ವಿಡಿಯೋದಲ್ಲಿ ನಮ್ಮ ಸೀನಿಯರ್ಸ್ ವರ್ಕು, ಸೊ ನಮ್ಮ ಕ್ಲಾಸ್ಮೇಟ್ಸ್ ಅವ್ರ ವರ್ಕ್ನ ತೋರಿಸ್ತೀನಿ ಅಂತ ಹೇಳಿದ್ದೆ. ಆ ಟೈಮ್ ಬಂದಿದೆ ಇವಾಗ. ಬನ್ನಿ ಎಲ್ಲದು ವರ್ಕ್ನ ನೋಡಿಕೊಂಡು ಬರೋಣ. ಕಂಗ್ರ್ಯಾಚುಲೇಷನ್ ಬ್ರದರ್. ಗೈಸ್ ನೋಡಿ, ನಮ್ಮ ಚೈತ್ರ, ಹಾಯ್ ಚೈತ್ರ ಇವತ್ತು ವರ್ಕ್ ಮಾಡ್ತಾ ಇದ್ದಾಳೆ. ಚೈತ್ರ, ಏನಿದು ಟಾಪಿಕ್ಕು? ರಾಮಾಯಣ. ಗೈಸ್, ಇವಳು ವರ್ಕ್ ಸ್ಟಾರ್ಟ್ ಮಾಡಿದ್ದಾಳೆ, ಫಿನಿಶ್ ಆಗಿಲ್ಲ. ಸ್ಕೆಚ್ ಇವಳು ಫಿನಿಶ್ ಆಗಿಲ್ಲ. ಇವಳು ಸ್ಕೆಚ್ಚು ಫಿನಿಶ್ ಆಗಿದ ಮೇಲೆ ತೋರಿಸ್ತೀನಿ, ಓಕೆನಾ? ಗೈಸ್ ನೋಡಿ, ಇಲ್ಲಿ ಕಳ್ಳನ ಥರ ಹೇಗೆ ವರ್ಕ್ ಮಾಡ್ತಿದ್ದಾನೆ ಅಂದರೆ ಸ್ವಲ್ಪನೂ ಬಿಟ್ಕೊಡ್ತಿಲ್ಲ ಅವನು, ಯಾವ ವರ್ಕ್ನ ಹೆಂಗೆ ಮಾಡ್ತಿದ್ದಾನೆ ಅಂತೇಳಿ. ನೋಡ್ರಿ ಗೈಸ್, ಹೆಂಗೆ ಮಾಡಿದ್ದಾನೆ ವರ್ಕು. ಅದೇ ನಾನು ನಿಮಗೆ ನನ್ನ ಹಳೆ ಲಾಗ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಅದೇ ವರ್ಕು. ಬಸ್ ಸ್ಟ್ಯಾಂಡಿಗೆ ವೇಟಿಂಗ್ ಮಾಡ್ತಿರೋ ವರ್ಕ್ ಇದು. ಅದನ್ನೇ ಏನು ಏನೇನೇನು ಏನು ಹೇಳು ಗೈಸ್ ನೋಡ್ರಿ, ಗಣಿ ವರ್ಕು. ಗಣಿ ಬಾಯ್ ಆದರೂ ಮಾಡು. ಬಲ್ಬ್ ಹಾಕ್ಬೇಕಲ್ಲ ಕಟ್ಟಕದ ಏನು ಬೇಕು ನಿನಗೆ? ಅವನ ಹತ್ರ ಏನು ಕೇಳ್ತಿದ್ದೆ? ಗೈಸ್ ನೋಡ್ರಿ, ಇವಳು ಸ್ಕೆಚ್ಚು ಹೇಗೆ ಅನ್ನಿಸ್ತಾ ಇದೆ? ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಖಾಲಿ ಅನ್ನಿಸ್ತಾ ಇದೆನಾ, ಪರ್ಫೆಕ್ಟ್ ಆಗಿದೆನಾ? ಹೇಳು, ನಿನಗೇನು ಫೀಲ್ ಐತೆ ಹೇಳೋಕ್ಕೆ? ಸ್ಕೆಚಲ್ಲಿ ಏನು ಕಮ್ಮಿ ಅನ್ನಿಸ್ತಾ? ಮತ್ತು ಫಿಲ್ ಮಾಡು. ಹಾಂ, ಜೋರಾಗಿ ಹೇಳು. ಏನೂ ಇಲ್ಲ, ಈ ಜೋಡಿಗಳು ಚೆನ್ನಾಗಿದ್ದಾರಲ್ಲ. ಹಾಂ, ಜೋಡಿಗಳು ಚೆನ್ನಾಗಿದ್ದಾರಲ್ಲ. ನೀನು ನಿಮ್ಮ ಗಂಡ ಹೆಂಗೆ ಆಗ್ಬೇಕು ನೋಡು. ನೀನು ನಿನ್ನ ಫ್ಯೂಚರ್ ಹಸ್ಬೆಂಡ್ ಅಂತೆ ಗೈಸ್. ಅದು ನೋಡ್ರಿ, ಫ್ಯೂಚರಲ್ಲಿ ಅಶುಗೆ ಗಂಡು ಮಗು ಆಗಿ ಅದು ಪಟಾಕಿ ಹಚ್ತಾ ಇದೆ. ಅವರಿಬ್ಬರಲ್ಲಿ ನಿಂತಿದ್ದಾರೆ. ಸೊ ಅವಳ ಫ್ಯೂಚರ್ನೇ ಅವಳು ಇಮ್ಯಾಜಿನ್ ಮಾಡಿಕೊಂಡು ಡ್ರಾಯಿಂಗ್ ಮಾಡಿದ್ದಾಳೆ. ನೋಡ್ರಿ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಗೈಸ್, ಅಷ್ಟು ನೋಡ್ರಿ ಇಲ್ಲಿ ಗೈಸ್. ಅಷ್ಟು ಯಾಕೆ ಇವತ್ತಂತ ಅಷ್ಟು ಯಾಕೆ ಇವತ್ತು ತುಂಬ ವಿಚಿತ್ರವಾಗಿ ಆಡ್ತಿದ್ದಾಳೆ. ಯಾಕಂತ ಗೊತ್ತಿಲ್ಲ. ಹ್ಞೂ ಹೇಳು. ಹೆಂಗೆ ಓಡಿಸ್ತೀಯಾ? ಯಾರಿದೆ ಅದು? ನೀರು ಹಾಕಿ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್. ನಾನು ನನ್ನ ಹಳೆಯ
ಯಾಕೋ ತುಂಬ ಯಾಕಂದ್ರೆ ಮದುವೆ ಗಂಡು ಬಂದ್ಬಿಟ್ಟಿದ್ದಾನೆ ಅಲ್ಲೇ ತುಂಬ ಅಂದರೆ ತುಂಬಾ ಮಾತಾಡ್ತಿದ್ದಾಳೆ ಅಷ್ಟು. ಯಾಕೆ ಇವತ್ತು ಗೊತ್ತಿಲ್ಲ ಏನಾಗೈತಿ ಅಂತ, ಏನೇನೋ ಎಲ್ಲಿಗೋ ತೊಗೊಂಡೋಗಿ ಏನೋ ತಗೊಂಡೋಗಿ ಏನೋ ಸಿಂಕ್ ಮಾಡ್ತಾ ಇದ್ದಾಳೆ. ವಿಡಿಯೋ ಒಳ್ಳೆ ಯಾವಾಗಲೂ ಯೂಟ್ಯೂಬ್ ಚಾನಲ್ಗೆ ಹಾಕಿದ್ದು ತಾಯಿ ಹಾಂ ಏನು ಯೂಟ್ಯೂಬ್ ಚಾನಲ್ಗೆ ಹಾಕ್ಬೋದು. ಅದು ಯೂಟ್ಯೂಬ್ ಚಾನಲ್ ಅಲ್ಲ, ಯೂಟ್ಯೂಬ್ ಚಾನಲ್. ನಾನು ಯೂಟ್ಯೂಬ್ ಚಾನಲಲ್ಲಿ ನೀನು ಯೂಟ್ಯೂಬ್ ಚಾನಲ್ ಅಂತ ಹೇಳಿದ್ದು. ಯಾ ಚಪಾತಿ ಹಾಂ ವರ್ಕ್ ಮಾಡಿ ಫಸ್ಟ್ ಅವ್ನು ಇದಕ್ಕೆ ಇಟ್ಕೊಂಡೆ ನಾವು ತೋರಿಸ್ತೀನಿ ಕೈಯಲ್ಲಿ ಯಾವ ಕೈ? ಒಂದೊಂದಕ್ಕೂ ಸಂಬಂಧ ಇದ್ದಂಗೆ ಬಿಸಿಗೆಲ್ಲ ತೋರಿಸ್ತೀನಿ. ಯಾವ ಕೈದು? ಯಾವುದೋ ಒಂದು ಕೈ ಸರಿ ಸರಿ ಮಾಡೋದನ್ನ ಏನು ತಪ್ಪಾಗೈತೆ? ಎಲ್ಲ ಅಳಿಸ್ತೀನಿ. ಇಲ್ಲ ಅದೇ ತಪ್ಪಾಗೈತಿ. ಅಳಿಸ್ಲಾ ಯಾರು ಚೆನ್ನಾಗಿ ಬಂದಿಲ್ಲ. ನೀನು ಅವಾಗಲೇ ನಾನು ಮಿಮಿಕ್ರಿ ಮಾಡ್ತಿಲ್ಲ, ಮಾಡಿ ಒಂದ್ಸರಿ ನೋಡು. ಏನಂದೆ? ಏನು ಹೇಳಿದೆ ನೋಡು. ಅಷ್ಟೊಂದು ಇದಾಗಬೇಡ, ಹೇಳು ಏನಂದೆ. ಏನಿಲ್ಲ ಏನು ನೋಡ್ರಿ ಗೈಸ್ ಹೆಂಗೆಲ್ಲ ಮಾತಾಡ್ತಾಳೆ. ಸರಿ ಇಲ್ಲ ಅಶು, ನಿಜವಾಗ್ಲೂ ಸರಿ ಇಲ್ಲ. ನಮ್ಮ ಅಶಿ ಏನಂದರೆ ಹುಡುಗರನ್ನೇ ಮೀರಿಸ್ತಾಳೆ ಗೈಸ್ ಮಾತಾಡೋದ್ರಲ್ಲಿ. ಇವಳ ಮುಂದೆ ಯಾವ ಹುಡುಗರು ಇಲ್ಲ, ಆ ರೇಂಜಲ್ಲಿ ಮಾತಾಡ್ತಾಳೆ. ಸ್ವಲ್ಪ ಹುಡುಗರು ಏನಂದರೆ ಸಾಕು, ಕಾಲೇ ಎತ್ತಿರ್ತಾಳೆ ಅವಳಿಗೆ ಹೊಡಿಯೋಕ್ಕೆ. ಎಲ್ಲ ಡಾವು ಏನು ಡವ್ ಇಲ್ಲ. ಬೇಕಿರ ನಾನು ನಿಮಗೆ ಅವಳಿಗೆ ಗೊತ್ತಾಗಲಿಲ್ಲ, ವೀಡಿಯೋ ಮಾಡಿ ತೋರಿಸ್ತೀನಿ. ಗಾಯ್ಸ್ ನೋಡಿ, ನಾವು ಸೀನಿಯರ್ಸ್ ರೂಮಿಗೆ ಬಂದಿದ್ದೀವಿ. ಯಾರು ಸೀನಿಯರ್ಸ್ ಇಲ್ಲ, ಎಲ್ಲರೂ ಥಿಯರಿ ಕ್ಲಾಸಿಗೆ ಹೋಗಿದ್ದಾರೆ. ಬಟ್ ನಾನು ಲಾಗಲ್ಲಿ ತೋರಿಸಿರೋ ಅಂಥ ವರ್ಕ್ ಇಲ್ಲ. ಮೇ ಬಿ ಅವರು ಇವತ್ತು ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ. ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂದರೆ ಆಯಿಲ್ ಪೇಸ್ಟಲ್ಲಿ ಮಾಡ್ತಿದ್ದಾರೆ, ತುಂಬ ಸಖತ್ತಾಗೈತೆ. ಅಲ್ಲಿ ಮಾಡಲು ಇಲ್ಲ ತೋರಿಸೋಣ ಅಂತ ಹೇಳಿದರೆ ಯಾರೂ ಇಲ್ಲ. ಸೊ ಕ್ಲಾಸಲ್ಲಿ ಯಾರೂ ಇಲ್ಲ, ನಾನು ಅಷ್ಟು ಇಬ್ಬರೇ ಇದ್ದೀವಿ. ಸೊ ನಾನು ಲಾಗ್ ಮಾಡೋಣ ಅಂತ ಬಂದೆ, ಥಿಯರಿ ಕ್ಲಾಸಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ನಾನು ಅವ್ರು ಬರೋ ವರ್ಕ್ನ ತೋರಿಸ್ತೀನಿ. ನೆಕ್ಸ್ಟು ಆದರೆ ಅವರು ಹಳೆ ವರ್ಕ್ನ ತಂದಿದ್ದರೆ ನಾನು ಅದನ್ನ ನಿಮಗೆಲ್ಲ ಪಕ್ಕ ತೋರಿಸ್ತೀನಿ. ಸೊ ಇವ್ರದ್ದೆಲ್ಲ ವರ್ಕ್ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಬನ್ನಿ ಅವ್ರನ್ನ ವರ್ಕ್ನ ನೋಡೋಣ. ಗೈಸ್ ನೋಡಿ, ಇದು ಆಯಿಲ್ ಪೇಸ್ಟರ್ಸು ಪೋರ್ಟ್ರೇಟ್ ವರ್ಕ್ ಮಾಡ್ತಾ ಇದ್ದಾರೆ ಸೀನಿಯರ್ಸು. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇವ್ರದ್ದೆಲ್ಲ ವರ್ಕ್ ನೋಡಿದ್ರೆ ನಮಗೆ ಭಯ ಸ್ಟಾರ್ಟ್ ಆಗ್ತಾಯಿದೆ, ನಾವು ಈ ಥರ ಮಾಡ್ತೀವ ಇಲ್ವಾ ವರ್ಕ್ನ ಅಂತ ಹೇಳಿ. ಚೆನ್ನಾಗಿ ಮಾಡ್ತಾಯಿದ್ದಾರೆ ವರ್ಕು. ನೋಡಿರಿ, ಇವರಿನ್ನು ಜಸ್ಟ್ ಫೇಸಿಗೆ ಮತ್ತು ಕೆಳಗಿನ ಬಟ್ಟೆ ಅಷ್ಟೇ ಅಪ್ಲೈ ಮಾಡಿದ್ದಾರೆ. ಅವರೆಲ್ಲ ಆಲ್ರೆಡಿ ಮುಗ್ಸೋಕ್ಕೆ ಬಂದಿದ್ದಾರೆ. ಆಯಿಲ್ ಪೇಸ್ಟ್ ಅಲ್ವಾ, ಸೊ ಡ್ರೈ ಆಗೋಕ್ಕೆ ತುಂಬಾ ಟೈಮ್ ಬೇಕು. ಇದು ಇಷ್ಟು ಫುಲ್ಲು ಡ್ರೈ ಆಗಬೇಕಂದ್ರೆ ಬೇಕು ಒಂದು 3 ಇಲ್ಲ 4 ಮಂತ್ಸ್ ಬೇಕು ಡ್ರೈ ಆಗೋಕ್ಕೆ. ನೋಡಿರಿ, ಮಾಡಲ್ ಕೂತಿಲ್ಲ ಅಲ್ಲಿ. ಮಾಡಲ್ ಕೂತಿದ್ರೆ ನಾನು ನಿಮಗೆ ತೋರಿಸ್ತಿದ್ದೆ ಯಾರು ಮಾಡಲು ಅಂತ ಹೇಳಿ. ಸೊ ಇವರು ನಮ್ಮ ಕಾಲೇಜಲ್ಲಿ ಕೆಲಸ ಮಾಡೋ ಅಂಕಲ್, ಇವರೇ ಮಾಡಲಾಗಿ ಕೂರಿಸಿದ್ದಾರೆ. ನೋಡಿ ಗೈಸ್, ಇದೆಲ್ಲ ನಮ್ಮ ಸೀನಿಯರ್ಸ್ ವರ್ಕು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಎಲ್ಲ ವರ್ಕ್ನ. ನೋಡ್ರಿ, ಇದೆಲ್ಲ ಗೈಸ್ ಎಂಥ ಮಿತ್ರ ದ್ರೋಹಿ ಇದ್ದಾಳೆ ನೋಡ್ರಿ ಗೈಸ್. ಇವಳು ನನ್ನ ಚಾನಲಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಅಂತ ಹೇಳ್ತಾಳೆ. ಎಂಥ ಚೀಟರ್ ಇದ್ದಾಳೆ ನೋಡಿ ಗೈಸ್. ಇವಳೆ ಚಿಮಿರಾಗಿ ನೋಡಿ, ಎಷ್ಟು ಭಯ ಇದೆ ನನ್ನ ಕಂಡ್ರೆ. ಈ ಥರ ಭಯ ಇರಬೇಕು ಸಿಮಾ ರಾಗಿ. ಹಾಯ್ ಗೈಸ್, ಇವಳು ಅಮೃತ, ನನ್ನ ಡ್ಯಾನ್ಸ್ ಪಾರ್ಟ್ನರು. ಕಂಗ್ರ್ಯಾಚುಲೇಷನ್ ಬ್ರದರ್. ನಾನು ಮಾಡಿರೋಂಥ ಎಲ್ಲ ಡ್ಯಾನ್ಸಲ್ಲೂ, ನಾನು ಯೂಟ್ಯೂಬಲ್ಲಿ ಹಾಕಿರೋ ಶಾರ್ಟ್ಸಲ್ಲಿ ಪ್ರತಿಯೊಂದು ಡ್ಯಾನ್ಸಲ್ಲಿ ಇವಳು ನನ್ನ ಜೊತೆಲಿದ್ದಾಳೆ.
ಸೊ ವಿಡಿಯೋಗಳೆಲ್ಲ ಗೊತ್ತಿಲ್ಲ, ಅವಳು ಯಾವಾಗ ಮುಂಚೆ ನಾನು ಬರೋಕ್ಕೂ ಮುಂಚೆ ಮಾಡ್ಕೊಂಡಿದ್ದಾಳೆ. ಇವಳು ಬಂದಮೇಲೆ ತುಂಬಾ ವಿಡಿಯೋ ಮಾಡಿದ್ದೀವಿ, ಅದನ್ನ ನೋಡಿ ಅಂತ ಹೇಳ್ತಾ ಇವಳ ಜೊತೆ ನೆಕ್ಸ್ಟ್ ಮಾತುಕತೆ ಸ್ಟಾರ್ಟ್ ಮಾಡೋಣ. ಓಕೆ ಬಾಯ್. ಗೈಸ್, ಇವತ್ತಿನ ನನ್ನ ಲಾಗ್ ಕಂಟಿನ್ಯೂ ನನ್ನ ಫ್ರೆಂಡ್ ಮಾಡ್ತಾಳಂತೆ, ಸೊ ಅವಳಿಗೆ ಕೊಡ್ತಾ ಇದ್ದೀನಿ. ಅವಳು ಯಾವ ಥರ ಲಾಗ್ ಮಾಡಿ ನಿಮಗೆ ಎಂಟರ್ಟೈನ್ ಮಾಡ್ತಾಳೆ ನೋಡೋಣ, ಬನ್ನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಗೈಸ್ ನೋಡಿ ಇವಳೆ ಫ್ಯಾನ್ ಫಾಲೋವರ್ಸ್ ಎಲ್ಲ ಇದ್ದಾರಪ್ಪ ನಮ್ಮ ಕಾಲೇಜಲ್ಲಿ. ಮಂಜಣ್ಣ ಯಾಕೆ ಇಷ್ಟ ಅಂದ್ರೆ ಅವ್ರದ್ದು ಸ್ಟ್ರಾಟಜಿ ತುಂಬಾ ಚೆನ್ನಾಗಿದೆ, ಮೈಂಡ್ಗೆ ಮಾಡ್ತಿದ್ದಾರೆ, ಜೊತೆ ಸ್ಟ್ರೆಂತ್ ಇರುತ್ತೆ. ಅಂದ್ರೆ ಇವಾಗ ಯಾರಿಗೂ ಕೆಟ್ಟದ್ದು ಮಾಡೋ ಇಂಟೆನ್ಷನ್ ಇಲ್ಲ, ಬಟ್ ಗೆಲ್ಲಬೇಕು ಅಂತ ಆಡ್ತಿದ್ದಾರೆ, ಯಾರು ಸೋಲ್ಸಬೇಕು ಅಂತ ಅಲ್ಲ. ಅವ್ರಿಗಿದ್ರೆ ಯಾರು ಸೋಲ್ತಾರೆ, ಬಟ್ ಅವರು ಯಾರು ಸೋಲ್ತಾರೆ ಯಾರು ಅಂದ್ರೆ ಅವ್ರ ಹತ್ರ ಯಾರು ಆಡ್ತಿದ್ದಾರೆ ಅವರು. ಗೈಸ್ ಅವರು ನಮ್ಮ ಬಕ್ಸರು ಅಮೃತನ್ ತಾತ. ಕಾಲೇಜ್ ಅಮೃತ ತಾತ ಅವಳೆಷ್ಟು ಪ್ರೀತಿಯಿಂದ ಅವಳಿಗೆ ಪಾಪು ಪಾಪು ಅಂತ ಕರೀತಾರೆ. ಆಯ್ತು ಗೈಸ್ ನೋಡಿ ಎಷ್ಟು ವಿಚಾರಿಸ್ಕೊಂತಿದ್ದಾಳೆ ತಾತ. ನಾವು ಇಷ್ಟೇ ಆದರೂ ತಾತನ ಬಿಟ್ಕೊಡಕ್ಕಾಗಲ್ಲ ಅಲ್ವಾ? ಕಂಟಿನ್ಯೂ ಮಾಡಿ. ಮಂಜನ ಬಗ್ಗೆ ಅಷ್ಟೇ, ಮಂಜನ ಇಷ್ಟ ಅಷ್ಟೇ. ಆಮೇಲೆ ಯಾರು ಕಂಡು ಇಷ್ಟ ಆಗಲ್ಲ ಬಿಗ್ ಬಾಸಲ್ಲಿ, ಯಾರು ಇಷ್ಟ ಆಗಲ್ಲ ಮಂಜನ ಬಿಟ್ಟರೆ ಯಾರು ಇಷ್ಟ ಆಗಲ್ಲ. ಅಂದ್ರೆ ಏನೋ ನೋಡ್ಬೇಕು, ಅವ್ರ ಜೊತೆ ಇರ್ತಾರೆ ಅಂತ ನೋಡ್ತೀನಿ ಅಷ್ಟೇ. ನಿನಗೆ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ? ತ್ರಿವಿಕ್ರಮ್ ಗೆಲ್ತಾರೆ. ಮಂಜಣ್ಣ ಯಾಕೆ ಎಲ್ಲ ಪ್ರತಿಯೊಂದು ಸೀಸನಲ್ಲಿ, ಈಗ 10 ಸೀಸನಲ್ಲೂ ಒಂದೇ ಸಲ ಹುಡುಗಿ ಗೆದ್ದಿರೋದು, ಅದು ಶ್ರುತಿ ಮೇಡಮ್. ಸೊ ಈ ಸೀಸನಲ್ಲಿ ಯಾಕೆ ಹುಡುಗಿ ಗೆಲ್ಬಾರ್ದಾ? ಗೆಲ್ಬಾರ್ದಲ್ಲ, ಲಾಸ್ಟ್ ಸೀಸನಲ್ಲೆಲ್ಲ ಇದ್ದವ್ರಿಗೆ ಗೆಲ್ಬೇಕು, ಅವರೇ ಗೆಲ್ಬೇಕು ಅಂತ ಅನಿಸ್ತಿತ್ತು. ಬಟ್ ಇವಾಗ ಬಂದಿರೋರು ಏನೋ ಅಷ್ಟು ಅನಿಸ್ತಿಲ್ಲ, ಅಷ್ಟು ಆಗ್ತಿಲ್ಲ ಅಂತ ಅನಿಸ್ತಾ ಇಲ್ಲ. ಓಕೆ, ಮೋಕ್ಷಿತಾ ಬಗ್ಗೆ? ಮೋಕ್ಷಿತಾ ಅವಳು ತುಂಬಾ ಕನ್ಫ್ಯೂಷನ್ ಆಗಿರ್ತಾಳೆ. ಯಾರು ಏನು ಹೇಳಿದ್ರು ಏನೋ ಒಂದು ಅನ್ಕೊಂತಾಳೆ. ಅಂದ್ರೆ ಮಂಜನ ಜೊತೆ ಇರ್ತಾಳೆ, ಅಂದ್ರೆ ಅವ್ರು ಅರ್ಥ ಮಾಡ್ಕೊಂಡಿಲ್ಲ, ಅವ್ರಿಗೆ ಏನೋ ಒಂದ್ಸಲ ಅವ್ರ ಜೊತೆ ಬರ್ತಾಳೆ. ಅದು ಬಿಟ್ಟರೆ ಅವಳಿಗೆ ಕ್ಲಾರಿಟಿ ಇಲ್ಲ ಅನಿಸ್ತಿದೆ ನನಗೆ. ಒಂದು ಗೌತಮಿ ಆಟ ಈಗ ಶುರು ಅಂತ ಹೇಳ್ಕೊಂಡು ಒಳಗೆ ಬಂದ್ರು, ಬಟ್ ಅದು ಆಟ ಶುರು ಮಾಡಿಲ್ಲ ಅಂತ ಅನ್ಸುತ್ತೆ. ಗೌತಮಿ ಬಗ್ಗೆ? ಗೌತಮಿ ಎಲ್ಲರೂ ಫೇಕ್ ಅಂತಾರೆ, ಯಾವಾಗಲೂ ಒಂದ್ಸಲ ನನಗೆ ಅನ್ಸುತ್ತೆ, ಬಟ್ ಅವ್ಳು ಇರೋದೇ ಹಂಗೆ, ಅವ್ಳು ನೇಚರ್ ಹಂಗೆ ಅಂತಾನೆ ಅನ್ಸುತ್ತೆ. ಫೇಕೋ ನಿಜವಾಗ್ಲೂ ಹಂಗೆ ಇರೋದು, ಅದು ನನಗೂ ಡೌಟ್ ಅದನ್ನು ಹಂಗೆ ಆಡ್ತಿದ್ದಾರೆ. ಅದು ಬಿಟ್ಟು ಹನುಮಂತಣ್ಣ ಕ್ರೇಜಿ ಅವರು. ಅವ್ರು ಬಂದಾಗಿನ ಆಕ್ಚುಲಿ ಬಿಗ್ ಬಾಸ್ ತುಂಬಾ ಚೇಂಜ್ ಆಗ್ಬಿಟ್ಟೈತೆ. ಹಿಂಗಡೆ ಅವ್ರಿಗೆ ನೋಡ್ತಾರೆ, ತುಂಬಾನೇ ಇರಿಟೇಟ್ ಮಾಡ್ತಿದ್ದಾರೆ. ಪ್ಲೀಸ್ ಮುಚ್ಕೊಂಡು ಇವಾಗ ಕ್ಯಾಮ್ರಾ ಮಾಡಿ, ಬಿಕಾಸ್ ಇದನ್ನೆಲ್ಲ ಯೂಟ್ಯೂಬ್ ಹಾಕಿ. ಬಾಯ್ ಸಿಮಾ. ಪ್ರಾಚೀನ ಪರಂಪರೆಯನ್ನು ತುಂಬದೇ ಹೋಗಿದ್ದು, ಪ್ರಾಚೀನ ಪರಂಪರೆಯನ್ನು ಗೈಸ್, ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ನೋಡಿ. ಹಾಂ ಗೈಸ್, ಕ್ಲಾಸ್ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ ನೋಡ್ರಿ. ತಾನೇ ಬಂದಿದ್ದೀನಿ, ಈಗ ಫ್ರೆಶ್ ಅಪ್ ಆಗಿ ನಾನು ಟೀ ಕುಡಿದು ವರ್ಕ್ ಮಾಡ್ತಿದ್ದೀನಿ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಬಾಯ್.